ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಸುಮಲತಾ ಪರ ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ಗೆ ಇವಾಗ ಸಂಕಷ್ಟ ಬಂದೊದಗಿದೆ. ಇಬ್ಬರೂ ನಟಿಸಿರುವಂತಹ ಚಿತ್ರಗಳನ್ನು ನಿಷೇಧಿಸಿ, ಯಾಕಂದರೆ ಇಬ್ಬರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಮತದಾರರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಯಶ್ ಮತ್ತು ದರ್ಶನ್ ಅಭಿನಯದ ಸಿನಿಮಾಗಳನ್ನು ನಿಷೇಧಿಸಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಕಂಪ್ಲೇಂಟ್ ಒಂದನ್ನು ಕೊಟ್ಟಿದ್ದಾರೆ. ಹಾಗಾಗಿ ತೀರ್ಮಾನವನ್ನು ಯಾವ ರೀತಿ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಇನ್ನೂ ಕೂಡ ಹಲವು ಥಿಯೇಟರ್ಗಳಲ್ಲಿ ಓಡಾಡ್ತಾ ಇದೆ. ಇನ್ನೂ ದರ್ಶನ್ ಅಭಿನಯದ ಯಜಮಾನ ಕೂಡ ಸಿನಿಮಾ ಈಗಾಗಲೇ ಸಾಕಷ್ಟು ಥಿಯೇಟರ್ಗಳಲ್ಲಿ ನಡೀತಾ ಇದೆ. ಆ ಎರಡೂ ಸಿನಿಮಾಗಳನ್ನು ನಿಷೇಧಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಕಂಪ್ಲೇಂಟ್ ಒಂದನ್ನು ಕೊಟ್ಟಿದ್ದಾರೆ. ನೋಡಬೇಕು ಚುನಾವಣಾ ಆಯೋಗ ತೀರ್ಮಾನವನ್ನು ಕೈಗೊಳ್ತಾರಾ, ಕೇವಲ ಅಭ್ಯರ್ಥಿಗಳ ಸಿನಿಮಾಗೆ ಮಾತ್ರ ಇಲ್ಲಿ ಪ್ರಚಾರ ಮಾಡುವವರ ಸಿನಿಮಾನೂ ನಿಷೇಧ ಮಾಡಬೇಕಾ, ಮುಂದೆ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುನಿಲ್ ಅವರಿಂದ. ಸುನಿಲ್, ಕೇವಲ ಅಭ್ಯರ್ಥಿಗಳ ಸಿನಿಮಾ ಮಾತ್ರ ಕೋಡ್ ಆಫ್ ಕಂಡಕ್ಟ್ ಒಳಗಡೆ ಬರುತ್ತಾ ಅಥವಾ ಪ್ರಚಾರ ಮಾಡುವವರ ಸಿನಿಮಾವನ್ನು ನಿಷೇಧ ಮಾಡಬಹುದಾ? ಅರವಿಂದ್, ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದು ಅಭ್ಯರ್ಥಿಗಳು ಮತ್ತೆ ಪ್ರಚಾರ ಮಾಡತಕ್ಕಂತ ನಟರ ಸಿನಿಮಾಗಳನ್ನು ಕೂಡ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಕೂಡ ಅವರ ಫ್ಯಾನ್ಸ್ ಗಳ ಮೂಲಕ ಒಂದು ಇಂಥ ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳೋದು ಕೂಡ ಅದೊಂದು ಪ್ರಭಾವ ಬೀರುತ್ತೆ. ಅವರು ಸಿನಿಮಾಗಳನ್ನ ಹೆಚ್ಚಾಗಿ ತೋರಿಸೋದ್ರಿಂದ ಇಂಥ ನಟರು ಇಂಥ ಒಂದು ಪಕ್ಷದ ಮೇಲೆ ಅಭಿಮಾನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಅಭಿಮಾನಿಗಳ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಹಾಗಾಗಿ ಅಂತಹ ಸಿನಿಮಾಗಳನ್ನ ಟಿವಿ ಆಗ್ಲಿ ಮತ್ತೆ ಥಿಯೇಟರ್ಗಳಲ್ಲಿ ಪ್ರದರ್ಶನ ಮಾಡೋದನ್ನ ಚುನಾವಣೆ ಮುಗಿಯುವವರೆಗೂ ಕೂಡ ನಿಷೇಧ ಮಾಡಬೇಕು ಅನ್ನೋದನ್ನ ಒಂದು ದೂರನ್ನು ಕೊಟ್ಟಿದ್ದಾರೆ ಅರವಿಂದ್. ಬಟ್ ಈಗಾಗಲೇ ನರೇಂದ್ರ ಮೋದಿ ಅವರ ಬಯೋಪಿಕ್, ರಾಹುಲ್ ಗಾಂಧಿ ಅವರ ಬಯೋಪಿಕ್ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಆ ವಿಚಾರದ ಬಗ್ಗೆನೇ ಇನ್ನೂ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈಗ ಕೊಟ್ಟಿರೋ ಕಂಪ್ಲೇಂಟ್ ಅಂತ? ಇವಾಗ ದೂರು ಕೊಟ್ಟಿರ್ತಕ್ಕಂಥದ್ದು. ಇದಾದ ನಂತರ ಚುನಾವಣಾ ಆಯೋಗದಲ್ಲಿ ಮುಂದೆ ಅದನ್ನ ಸೆಂಟ್ರಲ್ಗೆ ಒಂದು ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿ ಆಯೋಗ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಟರು ಕೇವಲ ಮಂಡ್ಯದಲ್ಲಿ ಮಾತ್ರ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳಿದರೆ ಬೇರೆ ಬೇರೆ ಭಾಗದ ಜನರು ಅಲ್ಲಿ ಆಯಾ ಅಭಿಮಾನಿಗಳು ಇರ್ತಾರೆ, ಅವರಿಗೆ ಒಂದು ತೊಂದರೆ ಆಗುತ್ತೆ. ಅದೆಲ್ಲದನ್ನು ಕೂಡ ನೋಡ್ಕೊಂಡು ಆಯೋಗ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನವನ್ನ ಇನ್ನೂ ಆಯೋಗ ಕೈಗೊಂಡಿಲ್ಲ ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಸುಮಮ್ಮ ಪರ ನಿಂತ ಜೋಡೆತ್ತುಗಳಾದ ನಟ ದರ್ಶನ್ ಮತ್ತು ಯಶ್ ವಿರುದ್ಧ ಈಗ ಆಕ್ರೋಶದ ಧ್ವನಿಗಳು ಕೇಳಿ ಬರ್ತಾ ಇದೆ. ಅವರಿಬ್ಬರ ವಿರುದ್ಧ ಸಿಟ್ಟು ಸೆಡವು ಕೂಡ ಕೇಳಿ ಬರ್ತಾ ಇದೆ. ಜೋಡೆತ್ತುಗಳನ್ನು ಪಳಗಿಸಿ ಉಳುಮೆ ಮಾಡುವುದು ಮಂಡ್ಯ ರೈತರಿಗೆ ಗೊತ್ತು. ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಗ ಜೋಡೆತ್ತುಗಳು ಎಲ್ಲಿ ಮೇಯೋದಕ್ಕೆ ಹೋಗಿದ್ವು? ಮಂಡ್ಯ ಬಸ್ ಆಕ್ಸಿಡೆಂಟ್ ಆದಾಗ ಮತ್ತು ಕಾವೇರಿ ಹೋರಾಟದ ವೇಳೆ ಈ ಜೋಡೆತ್ತುಗಳು ಎಲ್ಲಿ ಹೋಗಿದ್ವು? ನಾವು ದುಡ್ಡು ಕೊಟ್ಟು 3 ಗಂಟೆ ಪಿಕ್ಚರ್ ನೋಡ್ತೀವಿ, ಆದರೆ ಕುಮಾರಣ್ಣನ ವಿಷಯಕ್ಕೆ ಬಂದರೆ ನಾವು ಸುಮ್ಮನಿರಲ್ಲ ಅಂತ JDS ಫೇಸ್ಬುಕ್ ಪೇಜ್ನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಬಹಿರಂಗವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಸುಮಮ್ಮ ಅವರ ಪರವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಈಗ ಇವರಿಬ್ಬರ ವಿರುದ್ಧ JDS ಅಭಿಮಾನಿಗಳು ಆಕ್ರೋಶಿತರಾಗಿದ್ದಾರೆ. ಇವರ ಸಿನಿಮಾಗಳಿಗೆ ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀವಿ ಹೊರತು ಕುಮಾರಣ್ಣನ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಿರಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಪವಿತ್ರ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ಯಾವ ರೀತಿಯಲ್ಲಿ ಇವಾಗ ದರ್ಶನ್ ಮತ್ತು ಯಶ್ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ JDSನವರು? ಅರವಿಂದ್, ಯಾವಾಗ ಸುಮಲತಾ ಜೊತೆಗೆ ದರ್ಶನ್ ಮತ್ತೆ ಯಶ್ ಸುದ್ದಿಗೋಷ್ಠಿಯಲ್ಲೂ ಪಾಲ್ಗೊಂಡ್ರು, ಆಗಿನಿಂದಲೂ ಕೂಡ ದರ್ಶನ್ ಹಾಗೂ ಯಶ್ ವಿರುದ್ಧ JDS ಕಾರ್ಯಕರ್ತರು ಕಿಡಿಕಾರ್ತಾ ಇರುವಂತದ್ದು. ಈಗಾಗಲೇ ಫೇಸ್ಬುಕ್ ಲೈವ್ ವಿಡಿಯೋ ಮಾಡಿ ಜೋಡೆತ್ತುಗಳು ಹಿಂದೆ ಎಲ್ಲಿ ಹೋಗಿದ್ರು, ಈಗ ಯಾಕೆ ಮಾತ್ರ ಬರ್ತಾ ಇದಾವೆ ಎಲೆಕ್ಷನ್ ಪ್ರಚಾರಕ್ಕೆ ಅನ್ನುವಂತಹ ಅವಹೇಳನಕಾರಿ ಮಾತುಗಳನ್ನ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಯಶ್ ಹಾಗೂ ದರ್ಶನ್ ಮೂವಿಗಳನ್ನ ನಾವ್ ಇನ್ ಮುಂದೆ ನೋಡಲ್ಲ ಅನ್ನುವಂತಹ ಆಕ್ರೋಶವನ್ನ ಕೂಡ ಕೆಲವರು ಹೊರ ಹಾಕ್ತಾ ಇರುವಂತದ್ದು. ಜೊತೆಗೆ ದರ್ಶನ್ ಯಶ್ ಫ್ಯಾನ್ಸ್ ಕೂಡ ಸುಮ್ಮನಾಗ್ಲಿಲ್ಲ.
ಈ ಒಂದು ಜೆಡಿಎಸ್ ಕಾರ್ಯಕರ್ತರ ಅವಹೇಳನಕಾರಿ ಹೇಳಿಕೆ ಏನಿದೆ ಅದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಹಿಂದೆ ದರ್ಶನ್ ಕಾವೇರಿ ಗಲಾಟೆಯಲ್ಲಿ ಪಾಲ್ಗೊಂಡಿರುವಂತಹ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇದರ ಜೊತೆಗೆ ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನುವಂತಹ ಟ್ರೋಲ್ ಏನಾಗಿತ್ತು ಅದಕ್ಕೆ ದರ್ಶನ್ ಫ್ಯಾನ್ಸ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ದರ್ಶನ್ ಹಾಗೂ ಯಶ್ರನ್ನ ನೋಡಿ ಚಳಿ ಜ್ವರ ಬಂದಿದೆ, ಹಾಗಾಗಿ ನಾನು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ನಿಖಿಲ್ ಹೇಳ್ತಾ ಇರುವಂತಹ ಒಂದು ಪೋಸ್ಟರ್ ಅನ್ನ ಕೂಡ ಶೇರ್ ಮಾಡ್ತಾ ಇದ್ದಾರೆ. ಸೊ ಈಗ ಜೆಡಿಎಸ್ ಕಾರ್ಯಕರ್ತರು ವರ್ಸಸ್ ಯಶ್ ದರ್ಶನ್ ಫ್ಯಾನ್ಸ್ ಗಳು ಕೂಡ ಇಬ್ರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಅಘೋಷಿತ ವಾರನ ಘೋಷಣೆ ಮಾಡಿರುವಂತದ್ದು. ಇದಕ್ಕೆ ದರ್ಶನ್ ಆಗ್ಲಿ ಯಶ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಪವಿತ್ರ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಫ್ಯಾನ್ಸ್ ಗಳಿಬ್ರು ಅಂದ್ರೆ ಯಾವಾಗ ಜೆಡಿಎಸ್ ಕಾರ್ಯಕರ್ತರು ಇವ್ರನ್ನ ಕಾಲೆಳೆಯೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಜೆಡಿಎಸ್ ಫ್ಯಾನ್ಸ್ ನಿಖಿಲ್ ಫ್ಯಾನ್ಸ್ ಆಗಿರ್ಬೋದು ಅಥವಾ HDD ಫ್ಯಾನ್ಸ್ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಫೇಸ್ಬುಕ್ ಪೇಜ್ ಅಲ್ಲಿ ಐರಾವತ ಬಂದ್ರು ಅಷ್ಟೇ, ರಾಜಹುಲಿ ಬಂದ್ರು ಅಷ್ಟೇ, ಮಂಡ್ಯದ ಒಂದು ಕೋಟೆಯನ್ನ ನಿಖಿಲ್ ಅಭಿಮನ್ಯುವತ್ತೆ ಭೇದಿಸ್ತಾರೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಸೊ ಈ ಬಗ್ಗೆ ಯಶ್ ಆಗ್ಲಿ ದರ್ಶನ್ ಆಗ್ಲಿ ತಮ್ಮ ಟ್ವಿಟರ್ ಅಥವಾ FB ಪೇಜ್ ಅಲ್ಲಿ ಯಾವುದೇ ರೀತಿ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಅಥವಾ ಫ್ಯಾನ್ಸ್ ಗಳಿಗೆ ಈ ಬಗ್ಗೆ ಹೆಚ್ಚು ಕದಡಬೇಡಿ ಅಂತ ಹೇಳಲಿಲ್ಲ. ಆದ್ರೆ ಯಶ್ ದರ್ಶನ್ ಫ್ಯಾನ್ಸ್ ಗಳು ಕೂಡ ಅಖಾಡಕ್ಕಿಳಿದು ಜೆಡಿಎಸ್ ಕಾರ್ಯಕರ್ತರ ಕಾಲೆಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ ಪವಿತ್ರ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದೇ ಟೀಮ್ ಸೇರಿದ್ರು. ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿ ಗಾಡಿ ಹೊಡಿತಾರ ನಾವು. ಇಲ್ಲ ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದೇ ಟೀಮ್ ಸೇರಿದ್ರು. ಆಕ್ಚುಲಿ ಒಂಟಿ ಗಾಡಿ ಹೊಡಿತಲ್ಲ ಸರ್, ಜೋಡಿ ಗಾಡಿ ಹೊಡಿತಾರ ನಾವು.